ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರಿದ ಸಂಘರ್ಷ. ಸಂಧಾನ ಮಾತುಕತೆಗೆ ಇರಾನ್ ಸಿದ್ಧ ಇದೆ. ಡೊನಾಲ್ಡ್ ಟ್ರಂಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಆದರೆ ಇರಾನ್ ಜೊತೆ ಯಾವುದೇ ಸಂಧಾನ ಮಾತುಕತೆ ನಡೆಸಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಇರಾನ್ ಬಳಿ ವಾಯು ರಕ್ಷಣಾ ವ್ಯವಸ್ಥೆ ಇಲ್ಲ. ಇರಾನ್ ಯಾವುದೇ ಪರಮಾಣು ಶಸ್ತ್ರಾಸ್ತ್ರ ಹೊಂದೋದಕ್ಕೆ ಬಿಡೋದಿಲ್ಲ. ಈ ಹಿಂದಿನಿಂದಲೂ ಅಮೆರಿಕಾಗೆ ಇರಾನ್ ಬೆದರಿಕೆ ಹಾಕ್ತಾ ಇದೆ. ಆದರೆ ಅದ್ಯಾವುದಕ್ಕೂ ಕೂಡ ಬಗ್ಗೋದಿಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರಿತಾ ಇರುವಂತಹ ಸಂಘರ್ಷ ಒಂದು ಕಡೆಯಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಸಂಧಾನ ಮಾತುಕತೆಗೆ ಇರಾನ್ ಸಿದ್ಧ ಇದೆ ಅಂತ ಒಂದು ಕಡೆ ಹೇಳಿರುವಂಥದ್ದು. ಆದರೆ ಇರಾನ್ ಜೊತೆ ಯಾವುದೇ ಸಂಧಾನ ಮಾತುಕತೆ ನಡೆಸಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿರುವಂಥದ್ದು ಸಂಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಏನೋ ಸಿದ್ಧ ಇದೆ, ಆದರೆ ನಾವು ಇರಾನ್ ಜೊತೆ ಯಾವುದೇ ರೀತಿಯಾದಂಥ ಮಾತುಕತೆ ನಡೆಸಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ ಬಳಿ ವಾಯು ರಕ್ಷಣಾ ವ್ಯವಸ್ಥೆ ಕೂಡ ಇಲ್ಲ. ಅಂದರೆ ಈಗಾಗಲೇ ಇಸ್ರೇಲ್ ಕೂಡ ದಾಳಿ ಮಾಡಿರುವಂಥದ್ದು. ಇರಾನ್ನ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇದರಿಂದಾಗಿ 3 ಯುದ್ಧ ಹೆಲಿಕಾಪ್ಟರ್ಗಳು ಪತನವಾಗಿರುವಂಥದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಇರಾನ್ ಬಳಿ ವಾಯು ರಕ್ಷಣಾ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ದಾರೆ. ಇರಾನ್ ಯಾವುದೇ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಹಿಂದಿನಿಂದಲೂ ಅಮೆರಿಕಾಗೆ ಇರಾನ್ ಬೆದರಿಕೆ ಹಾಕ್ತಾ ಇದೆ ಅಂತ ಹೇಳಿದ್ದಾರೆ. ನಾವು ಒತ್ತಡದಲ್ಲಿ ಸಂಧಾನ ಮಾತುಕತೆ ನಡೆಸೋದಿಲ್ಲ, ಬೆದರಿಕೆಯಲ್ಲಿ ಶಾಂತಿಯನ್ನ ಸ್ವೀಕರಿಸೋದಿಲ್ಲ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗೆ ಇರಾನ್ ತಿರುಗೇಟನ್ನ ಕೊಟ್ಟಿದೆ. ನಾವು ಒತ್ತಡದಲ್ಲಿ ಸಂಧಾನ ಮಾತುಕತೆ ನಡೆಸೋದಿಲ್ಲ ಅಂದ್ರೆ ಬೆದರಿಕೆ ಹಾಕುವಂಥದ್ದು. ಈ ಒಂದು ಒತ್ತಡದ ಸಂದರ್ಭದಲ್ಲಿ ಶಾಂತಿ ಮಾತುಕತೆಯನ್ನು ನಡೆಸುವಂಥದ್ದು, ಇದಕ್ಕೆ ನಾವು ಸಿದ್ಧರಿಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದೆ. ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ನಮ್ಮ ಜೊತೆ ಮಾತುಕತೆಗೆ ಸಿದ್ಧ ಇದೆ, ಆದರೆ ನಾವೇ ಮಾತನಾಡೋದಿಲ್ಲ ಅಂತ ಒಂದ್ ಕಡೆ ಹೇಳಿದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ನಾವು ಒತ್ತಡದ ಸಂದರ್ಭದಲ್ಲಿ ಮಾತುಕತೆ ನಡೆಸೋದಿಲ್ಲ, ಬೆದರಿಕೆಯಿಂದ ಶಾಂತಿ ಮಾತುಕತೆ ಆಗೋದಿಲ್ಲ ಅಂತ ಇರಾನ್ ಸ್ಪಷ್ಟನೆಯನ್ನ ನೀಡಿದೆ. ಡೊನಾಲ್ಡ್ ಟ್ರಂಪ್ ಕೊಟ್ಟಂತ ಹೇಳಿಕೆ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಈ ಕಾರಣದಿಂದಾಗಿ ಒಟ್ಟಾರೆಯಾಗಿ ಇದು ಸದ್ಯಕ್ಕೆ ಕದನ ವಿರಾಮ ಆಗಲಿ ಅಥವಾ ಶಾಂತಿ ಮಾತುಕತೆ ಆಗಲಿ ಇದ್ಯಾವುದು ಕೂಡ ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಟ್ರಂಪ್ ಕೊಡ್ತಾ ಇರುವಂಥ ಹೇಳಿಕೆ, ಮತ್ತೊಂದು ಕಡೆ ಇಸ್ರೇಲ್ ದಾಳಿಯನ್ನು ಮುಂದುವರಿಸ್ತಾ ಇರುವಂಥದ್ದು, ಮತ್ತೊಂದು ಕಡೆ ಇರಾನ್ ಕೊಡ್ತಾ ಇರುವಂಥ ಹೇಳಿಕೆ, ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಸದ್ಯಕ್ಕಂತೂ ಈ ಕದನ ವಿರಾಮ ಆಗುವಂಥದ್ದಾಗಲಿ ಅಥವಾ ಶಾಂತಿ ಮಾತುಕತೆಗಳಾಗಲಿ ಇದ್ಯಾವುದಕ್ಕೂ ಕೂಡ ಎರಡೂ ದೇಶಗಳು ಸಿದ್ಧ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಿಂದಾಗಿ ಈ ಒಂದು ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಒಂದು ಆತಂಕ ಕೂಡ ಅಲ್ಲಿನ ಸ್ಥಳೀಯರಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಪಂಚ ಈ ಒಂದು ದಾಳಿ ಪ್ರತಿದಾಳಿಯನ್ನು ಗಮನಿಸ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಒಂದು ಆತಂಕ ಕೂಡ ಇಡೀ ಪ್ರಪಂಚದಲ್ಲೂ ಕೂಡ ಇರುವಂಥದ್ದು. ಏನಾಗುತ್ತೆ ಅನ್ನೋ ಒಂದು ಕುತೂಹಲ, ಆತಂಕ ಎಲ್ಲವೂ ಕೂಡ ಇದೆ. ಒಟ್ಟಾರೆಯಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಮಧ್ಯಪ್ರವೇಶಿಸುವಂಥ ಪ್ರಯತ್ನವನ್ನು ಮಾಡಿದ್ರು, ಆದರೆ ಇರಾನ್ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಒತ್ತಡದ ಸಂದರ್ಭದಲ್ಲಿ ನಾವು ಮಾತುಕತೆಗೆ ಸಿದ್ಧರಿಲ್ಲ, ಬೆದರಿಕೆ ಒಡ್ಡಿ ಶಾಂತಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಹೇಳಿರುವಂಥದ್ದು. ಇದರಿಂದಾಗಿ ಈ ಒಂದು ಸಿಚುಯೇಷನ್ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈ ದಾಳಿಯಲ್ಲಿ ಈಗಾಗಲೇ ಗಮನಿಸ್ಬೋದಾಗುತ್ತೆ, ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಒಂದಷ್ಟು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡೇ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಜ್ಞಾನಿಗಳಿರುವಂತಹ ಜಾಗ, ಜೊತೆಗೆ ಸೇನಾ ಮುಖ್ಯಸ್ಥರಿರುವಂತಹ ಜಾಗ, ಇವೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ.